ಹಾಯ್ ನಮಸ್ತೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಸುಮಾರು ದಿನ ಆದಮೇಲೆ ಗುರುವಾರ ವ್ಲಾಗ್ ಮಾಡ್ತಾ ಇದ್ದೀನಿ, ಸ್ಮಾಲ್ ವ್ಲಾಗ್. ಏನಪ್ಪ ಇದು ಅಂತಂದರೆ, ನೋಡಿ, ನಮ್ಮ ಮನೆಗೆ ನನ್ನ ಬರ್ತ್ಡೇಗೆ ಅಕ್ಕ ಒಬ್ಬರು ನನಗೆ ರಾಯರ್ ಫೋಟೋ ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ! ನನಗೆ ಈ ಫೋಟೋ ನೋಡಿದ ತಕ್ಷಣವೇ ಖುಷಿ ಆಗೋಯ್ತು. ಆದರೆ ಎಲ್ಲಿ ಇಡಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನು ಗುರುವಾರ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಏನಂದರೆ ನಮ್ಮ ದೇವ್ರ ಮನೇಲಿ ಆಲ್ರೆಡಿ 2 ಫೋಟೋ ಇಟ್ಟಿದ್ದೀನಿ. ಆದರೆ ಮೇಲೆಲ್ಲಾದರೂ ಓಡಿಸ್ಬೇಕು. ಇವತ್ತು ಕಾರ್ಪೆಂಟ್ರಿಗೆ ಬರೋದಕ್ಕೆ ಹೇಳಿದ್ದೆ ಬೆಳಗ್ಗೆನೆ. ಅವ್ರು ಬರ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಗುರುವಾರ ಅಷ್ಟರಲ್ಲಿ ಈ ಫೋಟೋ ನಾನು ಇಟ್ಟು ಪೂಜೆ ಮಾಡ್ತೀನಿ. ಈ ಫೋಟೋ ನನಗೆ ಕಳಿಸ್ಕೊಟ್ಟಿರೋದು ದಿವ್ಯಾ ಅಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನನಗೆ ಈ ಫೋಟೋ ಕಳಿಸ್ಕೊಟ್ಟಿದ್ದಕ್ಕೆ. ಗೊತ್ತಿಲ್ಲ ರಾಯರು ಯಾರ್ಯಾರ ಮುಖಾಂತರ ಯಾವಾಗ ಯಾರ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೋ, ಖಂಡಿತವಾಗ್ಲೂ ಅವ್ರ ಮನೆಗೆ ಬರ್ತಾರೆ. ನಾನು ಅಂದ್ಕೊಂಡಿದ್ದೆ ನಾವು ಬೇರೆ ಮನೆಗೆ ಹೋದಾಗ ಒಂದು ದೊಡ್ಡ ಫೋಟೋ ತರಬೇಕು ಅಂತ. ಗೊತ್ತಿಲ್ಲ, ಅವ್ರ ಮುಖಾಂತರ ಈ ಫೋಟೋ ಬರೋದಿತ್ತೇನೋ, ಬಂದಿದೆ. ಎಲ್ಲ ಒಳ್ಳೇದಾಗ್ಲಿ. ಯಾಕಂದ್ರೆ ರಾಯರ ಫೋಟೋ ಸುಮ್ಮನೆ ಒಬ್ರ ಮನೆಗೆ ಬರಲ್ಲ. ಈಗ ನಾವು ತಗೊಳ್ಳೋದೇ ಬೇರೆ, ಈಗ ಬೇರೆಯವರು ನಮಗೆ ಗಿಫ್ಟ್ ಕೊಡೋದೇ ಬೇರೆ ಅಲ್ವಾ. ಸೊ ಬಂದಿದೆ, ಎಲ್ಲ ಒಳ್ಳೇದಾಗ್ಲಿ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗ್ಲಿ, ನನಗೆ ಫೋಟೋ ಕಳಿಸ್ಕೊಟ್ಟಿದ್ದೀರಾ. ಮತ್ತೆ ಇನ್ನೂ ಒಂದು ಏನಪ್ಪ ಅಂತಂದ್ರೆ, ನಾನು 2 ವಾರದಿಂದ ಪೂಜೆ ಮಾಡಿಲ್ಲ. 1 ವಾರ ಏಕಾದಶಿ ಇತ್ತು. ನಾನು ಆಲ್ಮೋಸ್ಟ್ ಏಕಾದಶಿ ದಿವಸ ಪೂಜೆ ಮಾಡಲ್ಲ. ನಾನು ಮಾಡಲ್ಲ, ನಮ್ಮಮ್ಮ ಮಾಡ್ತಾರೆ. ನೆಕ್ಸ್ಟ್ ವೀಕು ಲೇಡೀಸ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಪೂಜೆ ಮಾಡಿಲ್ಲ. ಅದಕ್ಕೆ ಸುಮಾರು ಕಮೆಂಟ್ ಮಾಡಿದ್ದೀರಾ, ಮತ್ತು ಸುಮಾರು ಮೆಸೇಜ್ಗಳು ಮಾಡಿದ್ದೀರಾ, ಯಾಕೆ ಪೂಜೆ ಮಾಡಿಲ್ಲ ಅಂತೇಳಿ. ಮತ್ತು ನಮ್ಮ ಅಕ್ಕಗೆಲ್ಲ ಮೆಸೇಜು ಮಾಡಿದ್ದೀರಾ, ಅಂದರೆ ಫೇಕ್ ಅಕೌಂಟಿಂದ ನಿಮ್ಮ ಸಿಸ್ಟರ್ಗೆ ಹೂವು ತಗೊಳ್ಳೋದಕ್ಕೆ ದುಡ್ಡಿಲ್ವಾ, ಅದಕ್ಕೆ ಪೂಜೆ ಮಾಡಿಲ್ವಾ ಅಂತೇಳಿ. ಮತ್ತೆ ಕಮೆಂಟ್ ಮಾಡಿ ಕೇಳಿದ್ದೀರಾ, ಏನು ನಿಮ್ಮ ಸಿಸ್ಟರ್ 2 ವಾರದಿಂದ ಪೂಜೆ ಮಾಡಿಲ್ಲ, ಹೂವು ತರಕ್ಕೆ ದುಡ್ಡಿಲ್ವಾ ಅಂತ. ಅಲ್ಲ, ನಮ್ಮ ಜನಗಳಿಗೆ, ಎಲ್ಲ ಜನಗಳಿಗೂ ಹೇಳಲ್ಲ, ಒಬ್ಬೊಬ್ರು ಕಚಡಗಳಿರ್ತಾರೆ. ಅಂದರೆ ಅವರು ನಿಜ ಅಕೌಂಟಿಂದ ಮೆಸೇಜ್ ಆಗಲಿ ಕಮೆಂಟ್ ಆಗಲಿ ಮಾಡೋದಕ್ಕೆ ಯೋಗ್ಯತೆ ಇರಲ್ಲ. ಸುಮ್ಮನೆ ಫೇಕ್ ಅಕೌಂಟ್ಗಳು ಓಪನ್ ಮಾಡಿಕೊಂಡು ಸುಮ್ಮನೆ ದೇವ್ರ ಪೂಜೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಪೂಜೆ ಮಾಡೋದಕ್ಕೆ ಹೂವಕ್ಕೆ ದುಡ್ಡಿಲ್ಲದೆ ಇರೋ ಥರ ಆಗುತ್ತೆ? ನಾವು ದುಡಿತೀವಿ, ಮತ್ತು ನನಗೂ ಬೇಕಾದಷ್ಟು ಪ್ರಮೋಷನ್ಗಳು ಬರುತ್ತೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನಗೆ ಇನ್ನೂ ರಾಯರು ಪೂಜೆ ಮಾಡೋಕ್ಕಾಗದೇ ಇರೋಷ್ಟು ಕಷ್ಟ ಕೊಟ್ಟಿಲ್ಲ. ಆದರೆ ನಿಮಗೆಲ್ಲ ರಾಯರೇ ಖಂಡಿತವಾಗ್ಲೂ ಆನ್ಸರ್ ಕೊಡ್ತಾರೆ. ಯಾಕಂದರೆ ನಿಮ್ಮ ಅಕೌಂಟಿಂದ ಮೆಸೇಜು ಕಮೆಂಟ್ ಮಾಡಿದೆ, ಫೇಕ್ ಅಕೌಂಟಿಂದ ಹೂವು ತರಕ್ಕೆ ದುಡ್ಡಿಲ್ವಾ ಅಂತೇಳಿ ಮಾಡ್ತೀರಾ. ನಿಜ, ನೀವುಗಳಂತೂ ಉದ್ಧಾರ ಆಗಲ್ಲ. ಯಾಕಂದರೆ ನಾನು ಇವತ್ತು ಗುರುವಾರ ರಾಯರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ, ಯಾರೆಲ್ಲ ಫೇಕ್ ಅಕೌಂಟಿಂದ ಏನೇನು ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದೀರಾ. ಮತ್ತು ನಮ್ಮ ಅಕ್ಕಂಗೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಏನು ನಿಮ್ಮ ತಂಗಿ ಪೂಜೆ ಮಾಡಿಲ್ವಾ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದೊಂದ್ಸಲಿ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಂದೊಂದ್ಸಲಿ ಯಾರಿಗೋ ಮನೇಲಿ ಹುಷಾರಿರಲ್ಲ, ಇಲ್ಲ ನನಗೆ ಹುಷಾರಿರಲ್ಲ, ಪೂಜೆ ಮಾಡೋದಕ್ಕಾಗಲ್ಲ. ನಾನಾ ರೀತಿ ಥರ ಪ್ರಾಬ್ಲಮ್ ಇರುತ್ತೆ. ಯಾಕೆ ದುಡ್ಡೇ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಇವತ್ತು ರಾಯರು ನನಗೇನು ಹೇಳಿರಲ್ಲ, ಇಷ್ಟೊಂದು ಹೂವು ಎಲ್ಲ ಹಾಕಿ ಪೂಜೆ ಮಾಡು ಅಂತೇಳಿ. ಅದು ನನ್ನ ಖುಷಿಗೆ ನಾನು ಇಷ್ಟು ಹೂವು ಹಾಕಿ ಪೂಜೆ ಮಾಡ್ತೀನಿ. ಜಸ್ಟ್ ಒಂದೇ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರು ನನಗೆ ಅದೇ ರಾಯರಿಗೂ ಶ್ರೇಷ್ಠ, ನನಗೂ ಅದೇ ಒಳ್ಳೆಯದು. ಅದೇ ಏನಪ್ಪ ಅಂತಂದರೆ, ನಾನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಎಲ್ಲ ಹೂವು ಹಾಕಿ ಪೂಜೆ ಮಾಡೋದು. ನನಗೆ ಈ ಥರ ಅಲಂಕಾರ ಮಾಡಿ ರಾಯರನ್ನ ನೋಡೋದೇ ತುಂಬ ಖುಷಿಯಾಗುತ್ತೆ. ಆದರೆ ಯಾವತ್ತೂ ರಾಯರು ನನ್ನ ಕೈ ಬಿಡಲ್ಲ. ಇಲ್ಲಿ ತನಕ ನನ್ನನ್ನು ನಡೆಸ್ಕೊಂಡು ಬಂದಿದ್ದಾರೆ, ಮುಂದಕ್ಕೂ ನನ್ನನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಧೈರ್ಯ ನನಗಿದೆ. ಇನ್ನೂ ಒಂದು ಏನಪ್ಪ ಅಂದರೆ, ರಾಯರನ್ನ ನಂಬಿರೋರು ಇಲ್ಲಿ ತನಕ ಯಾರೂ ಲೈಫಲ್ಲಿ ಸೋತಿಲ್ಲ, ಖಂಡಿತವಾಗ್ಲೂ ಸೋಲೋದು ಇಲ್ಲ. ಈ ಒಂದು ವಿಡಿಯೋಸು ಯಾರೆಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ, ಖಂಡಿತವಾಗ್ಲೂ ನೀವು ನೋಡ್ತೀರಾ ಅನ್ನೋದು ನನಗೆ ಗೊತ್ತು. ನಾನು ನಿಮಗೇನು ಮಾಡೋದಕ್ಕಾಗಲ್ಲ, ಆದರೆ ರಾಯರಂತೂ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಕೊಡ್ತಾರೆ. ದಯವಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬೇರೆಯವರು ಪೂಜೆ ಮಾಡಿಲ್ವಾ, ಬೇರೆಯವ್ರು ಸೀರೆ ಹೆಂಗೆ ತೊಗೊಂಡ್ರು, ಒಡವೆ ಹೆಂಗೆ ತೊಗೊಂಡ್ರು, ಆ ಟಾಪಿಕ್ ಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ. ಅದೇ ನಿಮಗೊಂದು ದೊಡ್ಡ ಆಸ್ತಿ. ಬೇರೆಯವ್ರ ವಿಷಯ ತಲೆ ಕೆಡಿಸ್ಕೊಂಡೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಜೀವನದಲ್ಲಿ ತುಂಬ ನೀವು ಚೆನ್ನಾಗಿರ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.